ಬಂಗಾಳ ಕೊಳ್ಳಿಯಲ್ಲಿ ಮೋಂತಾ ಚಂಡಮಾರುತದ ಅಬ್ಬರ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಎಫೆಕ್ಟ್ ಅನ್ನು ನೀಡ್ತಾ ಇದೆ. ಜೊತೆಗೆ ಸಾಕಷ್ಟು ಕರಾವಳಿ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ರಾಜ್ಯ ಹವಾಮಾನ ಇಲಾಖೆಯ ತಜ್ಞರಾದಂತಹ CS ಪಾಟೀಲ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೊದಲನೇದಾಗಿ ಮೋಂತಾ ಚಂಡಮಾರುತ ಈಗ ಆಂಧ್ರಕ್ಕೂ ಕೂಡ ಅಪ್ಪಳಿಸ್ತಾ ಇದೆ. ಇದರ ಒಂದು ಎಫೆಕ್ಟ್ ಯಾವ ರೀತಿ ಆಗ್ಬೋದು ಅಂತ? ಈ ಮೋಂತಾ ಚಂಡಮಾರುತದಿಂದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಿಗೆ ಜಾಸ್ತಿ ಪರಿಣಾಮ ಬೀಳುತ್ತೆ. ಮತ್ತು ಆಂಧ್ರ ಪ್ರದೇಶದ ಕರಾವಳಿಯಲ್ಲಿ ಇದರದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 90ರಿಂದ 100 ಕಿಲೋಮೀಟರ್ ಇರ್ಬೋದು, ಕೆಲವೊಮ್ಮೆ 110 ತನಕ ಹೋಗ್ಬೋದು. ಇದರಲ್ಲಿಂದ ಮೀನುಗಾರರು ಎಚ್ಚರದಿಂದ ಇರಬೇಕು ಮತ್ತು ಮೀನುಗಾರರ ಸಮುದ್ರಕ್ಕೆ ಇಳಿಯಬಾರದೆಂದು ಆಲ್ರೆಡಿ ನಾವು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಮತ್ತು ಪ್ರಯಾಣಿಕರು ಮತ್ತು ರೈತರು ಕೂಡ ಇದರ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಸಾಧ್ಯದ ಮಟ್ಟಿಗೆ ತಮ್ಮ ಪ್ರಯಾಣವನ್ನು ಮುಂದೂಡಬೇಕು, ಏನೋ ಒಂದು 2 ದಿವಸ ನಂತರ ಅದ್ರ ಕಡಿಮೆ ಆಗ್ತೈತಿ. ಮತ್ತು ತೆಲಂಗಾಣದಲ್ಲಿ ಕೂಡ ಇದು ಅತಿ ಭಾರಿ ಮಳೆ ಆಗುವ ಸೂಚನೆಗಳು ಕೂಡ ಇವತ್ತು ನಾವು ಇದರ ಬಗ್ಗೆ ಅಲರ್ಟ್ ಕೊಟ್ಟಿದ್ದೀವಿ. ಸರ್, ಈಗ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಚಂಡಮಾರುತದ ಎಫೆಕ್ಟ್ ತಡ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಇದರ ಎಫೆಕ್ಟ್ ಯಾವ ರೀತಿ ಆಗ್ಬೋದು, ಅದರಲ್ಲೂ ಬೆಂಗಳೂರಿಗೆ ಯಾವ ರೀತಿಯ ಒಂದು ಪರಿಣಾಮ ಬೀರ್ಬೋದು ಅಂತ? ಕರ್ನಾಟಕ ಕೂಡ ಇದು ಮಳೆ ತರ್ತೈತಿ, ಆದರೆ ಅಷ್ಟೊಂದೇನು ಭಾರಿ ಮಳೆ ಆಗುವ ಸಾಧ್ಯತೆಗಳು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಇಲ್ಲ. ಆದರೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಮತ್ತು ಬೀದರು, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು ಈ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಅಕ್ಟೋಬರ್ 28ರಂದು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೂಡ ಕೊಡಲಾಗಿದೆ. ನಾಳೆಯಿಂದ ಯಾವುದೇ ಜಿಲ್ಲೆಗಳಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಅಲರ್ಟ್ ಕೊಟ್ಟಿಲ್ಲ. ನಾಳೆ ಮಳೆ ಕಡಿಮೆ ಆಗ್ಬೋದು, ಆದರೆ ಅಕ್ಟೋಬರ್ 30ರಿಂದ ಪೂರಾ ಈ ಒಂದು ಚಂಡಮಾರುತದ ಪರಿಣಾಮ ಪೂರಾ ಕಡಿಮೆಯಾಗಿ ನಮಗೆ ಮಳೆ ಅಷ್ಟೊಂದೇನಾಗಲ್ಲ. ಸರ್, ಈಗ ಚಂಡಮಾರುತ ಉಂಟಾಗಿರೋ ಇದರಿಂದ ಸಾಕಷ್ಟು ಎಫೆಕ್ಟ್ ಆಗ್ತಾಯಿದೆ. ಅಂದರೆ ಮಳೆ ಬರೋದು, ಕರಾವಳಿ ಭಾಗದಲ್ಲೂ ಕೂಡ ಜನರಿಗೆ ಸಮಸ್ಯೆಗಳಾಗ್ತಿದೆ. ಯಾಕೆ ಈ ಚಂಡಮಾರುತ ಎಷ್ಟು ಪ್ರಬಲ ಆಗಿರುತ್ತೆ, ಎಷ್ಟು ದಿನಗಳ ಕಾಲ ಇರ್ಬೋದು ಅಂತ? ಈ ಚಂಡಮಾರುತದ ಪ್ರಭಾವ ಅಂದರೆ ಸಮುದ್ರದಲ್ಲಿ ಇದು ಜಾಸ್ತಿ ಅಲೆಗಳ ಎತ್ತರ ಜಾಸ್ತಿ ಆಗುತ್ತೈತಿ. ಮತ್ತು ಅದರ ಜೊತೆಗೆ ಗಾಳಿ ಕೂಡ ಜಾಸ್ತಿ ಇರುವುದರಿಂದ ಮೀನುಗಾರರು ಇಳಿಯಬಾರ್ದು. ಮತ್ತು ಈ ಒಂದು ಸಮುದ್ರದಲ್ಲಿ ಇನ್ನೂ ಒಂದು 2 ದಿವಸ ತನಕ ಇದರದ್ದು ಇಫೆಕ್ಟ್ ಇರ್ತೈತಿ, ಮುಂದೆ ಕಡಿಮೆ ಆಗುತ್ತೆ. ಇದಿಷ್ಟು CS ಪಾಟೀಲ್ ಅವರ ಮಾತು. ಒಟ್ಟಿನಲ್ಲಿ ಮೋಂತಾ ಚಂಡಮಾರುತ ಏನೋ ಶುರುವಾಗಿದೆ, ಆ ಒಂದು ಚಂಡಮಾರುತದ ಎಫೆಕ್ಟಿಂದ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಜೊತೆಗೆ ಇನ್ನೆರಡು ದಿನಗಳಲ್ಲಿ ಅದರ ಒಂದು ಪ್ರಭಾವ ಕಡಿಮೆ ಆಗುವ ಸಾಧ್ಯತೆ ಕೂಡ ಇದೆ ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.